ಕಡಬಗರು 10 ರೂಪಾಯಿ ಏನು ಆಗಿ ಮಾಡಿದಾಗ ಏನದಕ್ಕೆ ನೂರಾರು ನೋಟಿಸ್ಗಳು ಸಾವಿರಾರು ಕೋಟಿ ಸರ್ಕಾರ ದುಡ್ಡು ವೇಸ್ಟ್ ಅಪ್ಪೋಲ್ ಆಗ್ತಾ ಇದೆ. ವರ್ಷಕ್ಕೆ ಕನಿಷ್ಠ ಪಕ್ಷ 300 ಕೋಟಿ ರೂಪಾಯಿ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ. ಇಲ್ಲಿ ಅಷ್ಟೊಂದು ದೊಡ್ಡ ಅಮೌಂಟು ಟ್ಯಾಕ್ಸ್ ಕಲೆಕ್ಟ್ ಆದ್ರೂ ಯಾವುದು ಕೂಡ ಲೀಗಲ್ ಆಗಿ ನಡೀತಾ ಇಲ್ಲ. ಅಂಶಗಳಲ್ಲಿ ಯಾವುದಾದ್ರೂ ಒಂದು ಸುಳ್ಳಾದ್ರೂ ನನ್ನ ಮೇಲೆ ಯಾವುದೇ ರೀತಿ ಅವ್ರ ಕಾನೂನು ರೀತಿ ಕ್ರಮ ಜರುಗಿಸಬೇಕು. ಗ್ರಾಮ ಪಂಚಾಯತ್ ಚೇರ್ಮನ್ ಆಗಿದ್ದೀನಿ ಮತ್ತು ಸರ್ಕಾರದಿಂದ ನಾನು ನಾಮಿನೇಟ್ ಮೆಂಬರ್ LCTಗೆ ನಾಮಿನೇಟ್ ಮೆಂಬರ್. ನಾನು 2015ರಲ್ಲಿ ಒಂದ್ಸಲಿ ಮಾಡಿದ್ದಾರೆ ಮತ್ತು 2016ರಲ್ಲಿ ಒಂದ್ಸಲ ನಾಮಿನೇಟ್ ಮೆಂಬರ್ ಮಾಡಿದ್ದಾರೆ. LCT ಬಂದು ಮುನ್ಸಿಪಲ್ ಆ್ಯಕ್ಟ್ ಕೆಲಸ ಮಾಡಬೇಕು. ಟ್ಯಾಕ್ಸ್ ಕಲೆಕ್ಟ್ ಮಾಡೋದನ್ನ ಹೇಳ್ಕೊಂಡು ಕಂಪ್ಲೀಟ್ ಮುನ್ಸಿಪಲ್ ಆ್ಯಕ್ಟ್ ಕೆಲಸ ಮಾಡಬೇಕು. LCT 2013ರಲ್ಲಿ ಆಯಿತು. ಹೇಗಾಯ್ತು ಅಂತ ಹೇಳಿದ್ರೆ ದೊಡ್ಡತೋಗೂರು ಗ್ರಾಮ ಪಂಚಾಯತಿಯಿಂದ ಸ್ವಲ್ಪ ಭಾಗ, ಕೋನಪ್ಪ ಪಂಚಾಯತಿ ಸ್ವಲ್ಪ ಭಾಗ, ವೀರಸಂದ್ರ ಪಂಚಾಯತಿಯಿಂದ ಸ್ವಲ್ಪ ಭಾಗ, 3 ಪಂಚಾಯತಿ ಸ್ವಲ್ಪ ತಗೊಂಡು ಭಾಗನ LCT ಮಾಡೋದು. LCTಗೆ 2013ರಲ್ಲಿ KAS ಮತ್ತು KMF ಗ್ರೇಡ್ ಅವ್ರನ್ನ CEO ಆಗಿ ಅಪಾಯಿಂಟ್ ಮಾಡಬೇಕಂತ ಸರ್ಕಾರ ನೋಟಿಫಿಕೇಶನ್ ಮಾಡ್ತು. ವರ್ಷಕ್ಕೆ ಕನಿಷ್ಠ ಪಕ್ಷ 300 ಕೋಟಿ ರೂಪಾಯಿ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ. ಇಲ್ಲಿ ಅಷ್ಟೊಂದು ದೊಡ್ಡ ಅಮೌಂಟು ಟ್ಯಾಕ್ಸ್ ಕಲೆಕ್ಟ್ ಆದ್ರೂ ಯಾವುದು ಕೂಡ ಲೀಗಲ್ ಆಗಿ ನಡೀತಾ ಇಲ್ಲ. ರಮಾನ ಎಮ್ಮ ಬಂದು ಸರ್ಕಾರಿ ಅಧಿಕಾರಿ ಅಲ್ಲ, ಪ್ರೈವೇಟ್ ಪರ್ಸನ್. ಎಮ್ಮ ಸುಮಾರು ಹೆಚ್ಚು ಕಮ್ಮಿ ಒಂದು 80 ವರ್ಷ ಏಜ್ ಆಗಿದೆ. ಯಾವುದೇ ಬಜೆಟ್ ಅಪ್ರೂವಲ್ ಇಲ್ಲ, ಆಕ್ಷನ್ ಪ್ಲಾನ್ ಇಲ್ಲ, ಟೆಂಡರ್ ಇಲ್ಲ. ಮನಸ್ಸೋ ಇಚ್ಛ ಮನೆಯಲ್ಲಿ ನಾವು ನಮ್ಮ ದುಡ್ಡು ನಮ್ಮ ಜೋಪಿನ ಹೆಂಗೆ ಖರ್ಚು ಮಾಡ್ತೀವಲ್ಲ ಅದಕ್ಕಿಂತ ಉದಾಹರಣೆ ಖರ್ಚು ಮಾಡ್ತಿದ್ದಾರೆ. ಆ್ಯಕ್ಟ್ ಪ್ರಕಾರ ಏನಿದೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಆಡಿಟ್ ನಡೆಸಬೇಕು. ಕಾಯ್ದೆ ರೂಲ್ ಇದ್ರೂ ಇಲ್ಲಿವರೆಗೂ ಒಂದು ಯಾವುದೇ ರೀತಿ ಬಜೆಟ್ ಅಪ್ರೂವ್ ಮಾಡ್ಕೊಂಡಿಲ್ಲ. ಮತ್ತು ಆ ಎಮ್ಮನಿಗೆ 2,80,000 ರೂಪಾಯಿ ಸ್ಯಾಲ್ರಿ ತಿಂಗಳಿಗೆ. ನಮ್ಮ ಚೀಫ್ ಸೆಕ್ರೆಟರಿ ಸಿಗುತ್ತೆ ಅಲ್ವಾ ಗೊತ್ತಿಲ್ಲ ನಮಗೆ. ಈ ಎಮ್ಮನ್ ಮಾತ್ರ 2,80,000 ಸ್ಯಾಲ್ರಿ ಎಮ್ಮನಿಗೆ. ಮತ್ತು ನಾನು ಅಲ್ಲಿ ಮೆಂಬರು, ನನಗೂ ಅಲ್ಲಿ ವೋಟ್ ಪವರ್ ಇದೆ. ವೋಟ್ ಪವರ್ ಇದ್ರೂ ಮೊನ್ನೆ ರೀಸೆಂಟಾಗಿ 1 ವರ್ಷ ಹಿಂದ್ಗಡೆ ಎಲೆಕ್ಷನ್ ಆಯಿತು, ಅಧ್ಯಕ್ಷ ಎಲೆಕ್ಷನು. ನನಗೆ ಮಾಹಿತಿ ಕೊಟ್ಟಿಲ್ಲ. ನೂರಾರು ಕೋಟಿ ಯಾವುದೇ ರೀತಿ ಬಿಲ್ಸ್ ಇಲ್ದಿರ, ಯಾವುದೇ ರೀತಿ ಟೆಂಡರ್ ಇಲ್ದಿರ, ಸರ್ಕಾರ ಗಮನಕ್ಕೆ ಬರೆದಿರ ಎಲ್ಲ ಇವರ ರಾಜಭರ. ಮತ್ತು ಅಲ್ಲಿ ಸಿಬ್ಬಂದಿಗಳನ್ನ ಅಲ್ಲಿ ಒಂದು ವೇಳೆ ತೊಗೊಬೇಕಾದ್ರೆ ಸರ್ಕಾರದ ಅನುಮತಿ ತೊಗೊಬೇಕು. ಏನು ತೊಗೊಳ್ತಾ ಇಲ್ಲ ಅವ್ರ ಇಷ್ಟ ಪ್ರಕಾರ ಹೇಳೋರು ಕೇಳ. ಮತ್ತು ಸ್ಯಾಲ್ರಿ ಇವತ್ತು ಯಾರನ್ನ ಹೊಸ್ದಾಗಿ ಸೇರ್ಕೊಂಡು 50,000 ಸ್ಯಾಲ್ರಿ ಅವರಿಗೆ. ಮತ್ತು ಸರ್ಕಾರಿ ಬಿಲ್ಡಿಂಗ್ ಅದು, ಸಿಬ್ಬಂದಿಗಳು ಒಂದು 30 ಜನ ಇದ್ದಾರೆ. ಮತ್ತು BDO ವ್ಯಾಪ್ತಿ ಅದು. ಪ್ಲಾನ್ ಕೊಡೋ ಪವರ್ಸು ಆ ಎಮ್ಮನಿಗೆ ಇಲ್ವೇ ಇಲ್ಲ. ಅಮ್ಮ ಪ್ಲಾನ್ ಕೊಡ್ತದಾಳೆ, OC ಕೊಡ್ತದೆ ಅಮ್ಮ. ಯಾವುದೂ ಮಾಡ್ತಾ ಇಲ್ಲ. ಮತ್ತು ತೆರಿಗೆ ಕಲೆಕ್ಟ್ ಮಾಡ್ತಾರಲ್ವಾ, ತೆರಿಗೆ ಸರ್ಕಾರ ಸುತ್ತೋದು. ತೆರಿಗೆ ಕಲೆಕ್ಟ್ ಮಾಡಬೇಕಾದ್ರೆ ಒಂದು ನಿಯಮಾನುಸಾರ ಒಂದು ರಸೀದಿ ಬೇಕು. ರಸೀದಿನೇ ಇಲ್ಲ ಇವ್ರ ಹತ್ರ. ವರ್ಷಕ್ಕೆ ಒಂದು ಕನಿಷ್ಠ ಪಕ್ಷ ಒಂದು 250 ಕೋಟಿಯಿಂದ 300 ಕೋಟಿ ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ. ನಾನು 2016ರಿಂದ ಕೇಳ್ತಾನೆ ಇದ್ದೀನಿ, ಸರ್ಕಾರಕ್ಕೆ ಗಮನನೇ ಕೊಡ್ತಾ ಇಲ್ಲ. ಈಗ ಮತ್ತೆ ನಾನು ರೀಸೆಂಟಾಗಿ 2019ರಲ್ಲಿ 6/3/2019ರಲ್ಲಿ ಚೀಫ್ ಸೆಕ್ರೆಟರಿ CM ಮತ್ತು DM ಆಫೀಸ್ಗೆ ದೂರು ಕೊಟ್ಟೆ. ನಾನು ದೂರು ಕೊಟ್ಟು 4 ತಿಂಗಳಿಗೆ ಡೈರೆಕ್ಟರ್ ಆಗ್ತಾರೆ ಚೀಫ್ ಸೆಕ್ರೆಟರಿ. ಅಲ್ಲಿ 2 ತಿಂಗಳು ಡೈರೆಕ್ಟರ್ ಇಟ್ಕೊಂಡು ಇತ್ತೀಚೆಗೆ ಒಂದು ತಿಂಗಳ ಹಿಂದ್ಗಡೆ DC ಆಗ್ತಾರೆ ಎಂಕ್ವೈರಿ ಮಾಡಿ ಅಂತ. DC ಮೊನ್ನೆ ರೀಸೆಂಟಾಗಿ ಒಂದು 10 ಡೇಸ್ ಬೇಕು ಒಂದು ಕಮಿಟಿ ಮಾಡಿದ್ರೆ. ಆ ಕಮಿಟಿಯಲ್ಲಿ 6 ಜನ ಕಮಿಟಿ ಮಾಡಿದ್ರೆ ಇಲ್ಲಿ ಬಂದು ನೋಡಿಯಪ್ಪ ಅಂತ ಹೇಳಿದ್ರೆ, ಸರ್ ನಮ್ಗೆ ಶಕ್ತಿ ಇಲ್ಲ ನೋಡಿ ಕಮಿಟಿ ಮಾಡಿದ್ದಾರೆ. ಇದು 6 ಜನ ಕಮಿಟಿ ಮಾಡಿದ್ದಾರೆ. ಇವತ್ತು ನೋಡಿ ಹೌದು. ಇನ್ನು ವರದಿ ಕೊಟ್ಟಿಲ್ಲ. ಅಲ್ಲಿ ಪ್ರತಿಯೊಬ್ಬರು ಗೊತ್ತು ಇಲ್ಲಿ ಸಿಕ್ಕಾಪಟ್ಟೆ ಹಗರಣ ಇದೆ, ಯಾವುದು ರೂಲ್ ಪ್ರಕಾರ ಮಾಡ್ತಾ ಇಲ್ಲ ಅಂತ. ನಮ್ಗೆ ಯಾಕೆ ಅಂತ
ಹವಾವನ್ನು ಬಳಸ್ಕೊಂಡು ಎಲ್ಲಾನು ಒಂದು ಮರೆ ಹೌದು. ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅಲ್ಲ, ಸರ್ಕಾರ ಆದೇಶಕ್ಕೆ ಒಂದು ಕಿಂಚಿತ್ ಕೂಡ ಗೌರವ ಕೊಡ್ತಾ ಇಲ್ಲ. ರೂಲ್ ಪ್ರಕಾರ ನೋಡಿ, ಆಕ್ಟ್ ಪ್ರಕಾರ ಕೆಲಸ ಮಾಡಬೇಕು ಅವರು, ಅದು ಮಾಡ್ತಾನೆ ಇಲ್ಲ. ಏನ್ ಹೇಳುತ್ತೆ ಸರ್? ಆ? ಯಾವ ವಿಷಯದ ಬಗ್ಗೆ? ಅದೇ ಆಕ್ಟ್ ನಗರ ಹೋರಾಟ ನಮ್ಮ ಪಟ್ಟಣ ಪಂಚಾಯತಿ ಪುರಸಭೆ ಏನೇನು ನಿಯಮಗಳಿದೆಯಲ್ವಾ ಅದೆಲ್ಲ ಇದಕ್ಕೆ ಅನ್ವಯಿಸಿದೆ. ಅದು ಸಪರೇಟ್ ಅಲ್ಲ. ಮುನ್ಸಿಪಲ್ ಆಕ್ಟ್ ಕೆಳಗಡೆ ಕೆಲಸ ಮಾಡಬೇಕು ಇವರು ಸದಸ್ಯರು. ನೋಡಿ, ಈಗ ನಾನೊಬ್ಬ ಸದಸ್ಯಲ್ಲಿ ಆಕ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಕನಿಷ್ಠ ತಿಂಗಳಿಗೋಸ್ಕರ ಮೀಟಿಂಗ್ ಮಾಡಬೇಕು, ಪ್ರತಿಯೊಬ್ಬ ಸದಸ್ಯರಿಗೂ ಒಂದು ನೋಟಿಸ್ ಕೊಡಬೇಕಂತ. 2015 ನಾನು ಒಂದು ದಿವಸ ಕೂಡ ನೋಟಿಸ್ ಕೊಟ್ಟಿಲ್ಲ ನನಗೆ ಮೀಟಿಂಗ್ಗೆ. 2015ರಿಂದ ಇಲ್ಲಿ ಸಾಮಾನ್ಯ ಸಭೆಗಳು ನಡೆದಿಲ್ವಾ? ಅಲ್ಲ, ಸಾಮಾನ್ಯ ಸಭೆಗಳು ನಡೆದಿದೆ, ಅವ್ರ ಅನುಕೂಲ ತಕ್ಕಂಗೆ ಅವ್ರ ಟೈಮ್ಗೆ. ಅಲ್ಲಿ 5 ಜನ ಕಂಪ್ನೀಸ್ ಅವರು ಇದ್ದಾರೆ ಮೆಂಬರ್ಸು, ಅವ್ರು ಬಂದಾಗ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಮಾಡ್ತಾರೆ ಅಷ್ಟೇ. ಇಲ್ಲ, ಆ ಟ್ರಸ್ಟಿಂದ 5 ಜನ, ಸರ್ಕಾರದಿಂದ 3 ಜನ, 8 ಜನ. ಇದಕ್ಕೆ ಸಿಇಒ ಅನ್ನೋದು ಯಾರಿಲ್ವಾ? ಯಾರು ಸಿಇಒ ಸರ್ಕಾರ ನೇಮಕ ಮಾಡಿದ? ಸಿಇಒನ ಮಾಡ್ಬೇಕಂತ 2013 ಸರ್ಕಾರ ನೋಟಿಫಿಕೇಶನ್ ಮಾಡ್ತು. ಇಲ್ಲವರೆಗೂ ಬಿಡ್ತಾರೆ. ಹೌದು, ಟ್ರಸ್ಟ್ ಅಲ್ಲಿ ಸಿಇಒ ಅಂತ ರಾಮ ಅಂತ ವರ್ಕ್ ಮಾಡ್ತಾ ಇದ್ದಾರೆ. ಅದೇ ಅಮ್ಮ ಇಲ್ಲೂ ಕೂಡ ಮಾಡ್ತಿದ್ದಾರೆ. ಹೆಂಗ್ ಬರಕ್ ಸಾಧ್ಯ? ಅದು ಮಾಡಕ್ಕಿಲ್ವಲ್ಲ, ಕಾನೂನು ಬಾಹಿರ ತಾನೆ ಅವರು. ಸರ್ಕಾರದ ಯೋಜನೆ ಮಾಡಿದ್ಮೇಲೆ ಅದನ್ನ ಇವರು ಟ್ರಸ್ಟ್ ಅಲ್ಲ. ಈಗ ಏನಾಗಿದೆ ಗೊತ್ತಾ, ತಗೊಂಡು ಬಡಬಗರು 10 ರೂಪಾಯಿ ಏನು ಹಾಗೆ ಮಾಡಿದಾಗ ಏನದಕ್ಕೆ 100 ನೋಟಿಸ್ಗಳು, ಸಾವಿರಾರು ಕೋಟಿ ಸರ್ಕಾರ ದುಡ್ಡು ವೇಸ್ಟ್ ಅಪ್ಪೋಲ್ ಆಗ್ತಾ ಇದೆ, ಯಾರು ಕೇಳೋರಿಲ್ಲ. ಸರ್, ಏನೇನು ರಮಾದೇವಿ ಅವರು ಕಾನೂನು ದುರ್ಬಳಕೆ ಮಾಡಿಕೊಂಡು ಕಾನೂನು ಬಾಹಿರ ಚಟುವಟಿಕೆ ಹೋಗಿದ್ದಾರೆ, ಏನೇನು ಇದೆ, ಏನೇನು ಮಾಡಿದ್ದಾರೆ? ಅಲ್ಲ, ಈಗ ಎಲ್ಸಿಟಾ ಫಾರ್ಮ್ ಆಗಿರೋದು ರಾಜ್ಯಪಾಲ ಆದೇಶ ಮುಖಾಂತರ ಫಾರ್ಮ್ ಆಯಿತು. ಎಲ್ಸಿಟಾ ಫಾರ್ಮ್ ಆದಮೇಲೆ ಮುನ್ಸಿಪಲ್ ಆಕ್ಟು, ಪುರಸಭೆ ಆಕ್ಟಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಆ ಆಕ್ಟ್ ಪ್ರಕಾರ ಕೆಲಸ ಮಾಡಬೇಕಾಗಿದೆ. ಆಕ್ಟ್ ಯಾವುದು ಕೂಡ ಫಾಲೋ ಮಾಡ್ತಾ ಇಲ್ಲ, ಯಾವುದು ಮಾಡ್ತಾ ಇಲ್ಲ. ಮತ್ತೆ ನಮಗೆ ಆಕ್ಟ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಏನು ಕಲೆಕ್ಟ್ ಆಗುತ್ತಲ್ಲ ಟ್ಯಾಕ್ಸು, ಆ ಟ್ಯಾಕ್ಸಲ್ಲಿ 30% ಅಮೌಂಟನ್ನು ಪಂಚಾಯತಿ ಕೊಡಬೇಕು ಅಂತಿದೆ. ಟೋಟಲ್ ಪ್ರಾಪರ್ಟಿ ಟ್ಯಾಕ್ಸಲ್ಲಿ ನಮಗೇನು ಕೊಡ್ತಾ ಇದ್ದಾರೆ ಗೊತ್ತಾ? ಪ್ರಾಪರ್ಟಿ ಟ್ಯಾಕ್ಸ್ ಬಿಟ್ಟು OFC ಕೇಬಲಿಂದ ಬರ್ತಾ ಇಲ್ಲ, ಪ್ಲಾನಿಂದ ಬರ್ತಾ ಇಲ್ಲ, OCಯಿಂದ ಬರ್ತಾ ಇಲ್ಲ, ಜಾಹೀರಾತಿಂದ ಬರ್ತಾ ಇಲ್ಲ. ಎಷ್ಟು ಸಲ ಕೇಳೋದು? ಯಾವುದೋ ನಾವು ಏನು ಕೇಳ್ತೀವಿ ಅದು ಮನವಿ ಆಗ್ಬೋದು. ಒಂದು ಊರು ಏನು ಕೊಟ್ಟರೆ ಎಮ್ಮನಿಗೆ ಕಸದ್ದು ಬಿಟ್ಟಿದ್ದಾರೆ. ಅಲ್ಲ, ಇನ್ನೊಂದು ವಿಷಯ, 2013ರಿಂದ ಎಮ್ಮ ಇದಳಲ್ಲಿ ಆ ಎಮ್ಮನ ಹೇಳ್ತಾಳೆ ನಾವು ಆಡಿಟ್ ಮಾಡಿಸ್ಬೇಕಂತ. ನಾವು ಯಾವಾಗ ಇದೆಲ್ಲ ಗಲಾಟೆ ಮಾಡಿ ಅಲ್ಲಿ ದೂರು ಕೊಟ್ಟ ಸ್ಟಾರ್ಟ್ ಮಾಡಿ ಹೈಕೋರ್ಟ್ ಫೈಲ್ ಮಾಡಿದ್ಮೇಲೆ ಈಗ ಆಡಿಟ್ ಸ್ಟಾರ್ಟ್ ಆಗಿದೆ. ಕೇಸ್ ಇದೆ, ಮಾಡಿಲ್ಲಪ್ಪ. ಯಾವುದೇ ಒಂದು ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಒಂದು ಆಕ್ಷನ್ ಪ್ಲಾನ್ ಇರಬೇಕು. ಏನೂ ಇಲ್ಲ ಇವ್ರಿಗೆ. ಹೌದು, ಯಾವುದೋ ಒಂದು ಬಿಲ್ಲಲ್ಲಿ ನೋಡಿ, ಈ ತರ ಬಿಲ್, ಅದು ಈ ತರ ಒಂದು ಶೀಟಲ್ಲಿ ಒಂದು ಬಿಲ್ ರೈಡ್ ಮಾಡ್ಕೊಂತದನ್ನ. ಅದು ಸರ್ಕಾರಿ ಸಮಸ್ಯೆ, ಸರ್ಕಾರಿ ಇದು ಒಂದು ಸಿಂಬಲ್, ಇನ್ನೊಂದು ಬಿಡ್ವಾ? ಏನೂ ಇಲ್ಲ. ಅವ್ರನ್ನೂ ಕಣ್ಣು ಡಿಸೆಪ್ಸ್ ಹೇಳ್ತಾರೆ ಅವರು. ಅದ್ರಲ್ಲಿ 6 ಜನದಲ್ಲಿ ಇದು ಮಾಡ್ತಾ ಇರೋದು ಸರಿ ಅಂತ ಯಾರೋ ಒಬ್ಬ ಹೇಳಿ ನೋಡೋಣ. ಎಲ್ಲರೂ ಗೊತ್ತು ಸತ್ಯ. ಯಾರು ಡಿಲೇ ಎಷ್ಟು ದಿನ ಆಗುತ್ತೆ ತಳ್ಕೊಂಡು ಹೋಗೋಣ ಅಂತ. ಬೇರೆ ಪ್ರಭಾವ ವ್ಯಕ್ತಿಗಳು ಕೈವಾಡ ಬಂಡವಾಳಶಾಹಿಗಳು. ಅಲ್ಲ, ಇದು ಏನಾಗಿದೆ ಅಂತ ಹೇಳಿದ್ರೆ ರಾಜಕಾರಣಿಗಳ ಪಾತ್ರ ಎಲ್ಲ ಇದರಲ್ಲಿ. ಬಂಡವಾಳಶಾಹಿಗಳು ಒಂದು ಒತ್ತಡ ಹಾಕೊಂಡು ಅದನ್ನ ಎಷ್ಟು ದಿನ ಬೇಕು ತಳ್ಕೊಂಡು ಹೋಗ್ತಾ ಇದ್ದಾರೆ. ಕೈಗಾರಿಕೆಗಳ ಮಾಲೀಕರು ಇದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದ ಕೈಗಾರಿಕಾ ಮಾಲೀಕರು. ಅವರ ಒಂದು ಒತ್ತಡಕ್ಕೆ ಏನಾದ್ರು ಈ ತರ ಇದಾಗ್ತಾ ಇದೆಯಾ? ಇಲ್ಲ, ಸತ್ಯ. ಈಗ ಒಂದು ವೇಳೆ ಸರ್ಕಾರ ಇದನ್ನ ವಶಪಡಿಸ್ಕೊಂಡ್ರೆ, ಯಾವ್ದನ್ನ ಎಲ್ಸಿಟನ ವಶಪಡಿಸ್ಕೊಂಡ್ರೆ ಕನಿಷ್ಠ ಪಕ್ಷ ಅಂತ ಹೇಳಿದ್ರೆ 500 ಕೋಟಿ ಟ್ಯಾಕ್ಸ್ ಬರುತ್ತೆ ವರ್ಷಕ್ಕೆ. ಎಲ್ಲೆಲ್ಲೋ ಒತ್ತಡೋದು ಬೇಡ. ಇದೇನಾದ್ರು ಹೇಳಿದ್ರೆ BBMP ಅಲ್ಲಿ 2016-17ರಲ್ಲಿ ಒಂದು ರೆಜುಲೇಷನ್ ಕಳಿಸೋ ಸರ್ಕಾರಕ್ಕೆ, ಇದು ತಗೊಂಡ್ಬೇಡ
ಕಾರ್ಪೊರೇಷನ್ ಮಾಡೋಣ, ಇದನ್ನ BBMC ತರಿಸ್ಕೊಳ್ಳೋಣ, ನಂಗೆ ಗೊತ್ತಿದೆಯಾ, ಒಂದು ರಿಸರ್ವೇಷನ್ ಕಳಿಸ್ಕೊಟ್ಟು ಸರ್ಕಾರಕ್ಕೆ, ಹಾಗೆ ಬಿದ್ದೋಯ್ತದು. ಹೌದು, 500 ಕೋಟಿ ಟ್ಯಾಕ್ಸ್ ಬರುತ್ತೆ, ಎಷ್ಟು ಬೇಕು ಕೆಲಸ ಮಾಡ್ಬೋದಲ್ಲ. ಮತ್ತೆ ಇದ್ರ ಬಗ್ಗೆ ಯಾಕೆ ನಿಮ್ಮ ಪಂಚಾಯತ್ ಇರತಕ್ಕಂಥ ಸರ್ವ ಸದಸ್ಯರು ಮತ್ತೆ ಇಲ್ಲಿಯ ಮುಖಂಡರು ಸ್ಥಳೀಯರು ಯಾಕೆ ಅದನ್ನು ವಿರೋಧಿಸ್ತಾ ಇಲ್ಲ? ಯಾವ್ದನ್ನ? ಇದನ್ನು ಈಗ ನನ್ನ ಚೇರ್ಮೇನು ಮತ್ತೆ ಅಲ್ಲೂ ಕೂಡ ನನ್ನ ಸದಸ್ಯ, ನನ್ನ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಏನು ಮಾಡೋಕ್ಕಾಗ್ತಾ ಇಲ್ಲ ನಾನು. ಹೌದು, ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಪತ್ರ ಬರ್ತಿದೆ ಅಂದ್ರೆ. ಹೌದು, ಆಮೇಲೆ ನಗರಾಭಿವೃದ್ಧಿ ಇಲಾಖೆ ನಾನು ಇದ್ರ ಬಗ್ಗೆ ಚೀಫ್ ಸೆಕ್ರೆಟರಿಗೆ, CMಗೆ, ಡೈರೆಕ್ಟರ್ಗೆ ಎಲ್ಲ ಉತ್ತರ ಕೊಟ್ಟಿದ್ದೀನಿ. ಏನು ಉತ್ತರ ಬಂದಿದೆ ಅವರಿಂದ? ಅಲ್ಲ, ನಾನು ಕೊಟ್ಟಾದ ಮೇಲೆ ಇವ್ರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ DM ಹಾಕಿದ್ದಾರೆ. DM ಇಂದ DC ಬಂದಿದೆ, DC ಇಂದ ಒಂದು ಕಮಿಟಿ ರೆಡಿ ಆಗಿದೆ. ಅಲ್ಲ, ಅವ್ರೇನ್ ಹೇಳಿದಂದ್ರೆ, ಇಲ್ಲ ಅವ್ರು ಹೇಳೋದು ಸತ್ಯನೇ. ಇದು ನಮ್ಮ IMA ಇದಿದೆಯಲ್ವಾ, ಅದಕ್ಕೆ ದೊಡ್ಡ ಸ್ಕ್ಯಾಮ್ ಇದು. ನಮ್ಮಂತ ಸಣ್ಣ ಸಣ್ಣ ಅಧಿಕಾರಿಗಳಿಗೆ ತನಿಖೆ ಮಾಡೋಕ್ಕಾಗಲ್ಲ. ಇದನ್ನೇ ಇದ್ರು IAS ಆ ಲೆವೆಲ್ ಮಾಡೋದು ಚೆನ್ನಾಗಿರುತ್ತೆ ಇದು. ಯಾಕಂದ್ರೆ ಇದು ಸ್ವಲ್ಪ ತುಂಬಾ ಇನ್ಫ್ಲೂಯೆನ್ಸ್ ಇರೋದು, ತುಂಬಾ ಇನ್ಫ್ಲೂಯೆನ್ಸು. ಅಲ್ಲ, ಹೋರಾಟ ಅವಶ್ಯಕತೆ ಇಲ್ಲ, ಹೋರಾಟ ಅಂತಲ್ಲ. ಇದರಲ್ಲಿ ಒಂದು ಎಲ್ಲರಿಗೂ ಗೊತ್ತು, ಒಂದು ಮೌನ ಅಷ್ಟೇ. ನಮ್ಗೆ ಯಾಕೆ ಅಲ್ಲ, 5 ಜನ ಇದಾರಲ್ಲ, ಅವರೇ ಅವರು ಆ ಕಂಪ್ನಿಗಳಿದಾರಲ್ಲ, ಅವ್ರ 5 ಜನ ನೋಡಿ. ನಾನೊಬ್ಬ ಸಪ್ರೇಟು ನೋಡಿ. ನಾನು ದೊಡ್ಡತೂಗೂರು ಪಂಚಾಯತಿ, ಕೋನಪುರ ಪಂಚಾಯತಿ ಮತ್ತು ವೀರಸಂದ್ರ, ಈ 3 ಪಂಚಾಯತಿಗಳ ನಾನು ಒಬ್ಬ ಎಲೆಕ್ಟ್ ಆಗಿರೋದು. ಅರ್ಥ ಆಯ್ತಾ? ಈ 5 ಜನ ಇದಾರಲ್ವಾ, ಅವ್ರ ಕಂಪ್ನೀಸ್, ಅವರು ಕಂಪ್ನಿ ಮಾಲೀಕರು ಅವರ ಮನೆ ಬಗ್ಗೆ ಅವರೇ ದುಡ್ಡು ತೆಗಿತಾರ. ಹೌದು, ಮತ್ತೆ ಇದರಲ್ಲಿ ನಮ್ಗೆ ನೋಡಿ, ಇದು ಒಂದು ದಾಖಲೆ ಅಲ್ಲ, ಇದು ಸಾವಿರಾರು ದಾಖಲೆ ಇದೆ. ಇದು ನಡೀತಾ ಇರೋದು ಒಂದು ಫ್ರಾಡ್ ಅಂತ ಸಾವಿರಾರು ದಾಖಲೆ ಇದೆ, 1-2 ಅಂತಲ್ಲ, ಸಾವಿರಾರು ಇದೆ. ನಾವು 1-2 ಇದ್ದಾಗ ನಾವು ಸ್ವಲ್ಪ ಹಿಂದೆ ಮುಂದೆ ಹೋಗ್ಬೇಕಲ್ವಾ. ಈ ಕಂಪ್ಲೀಟ್ ಮಾಡ್ತಾ ಇರೋದಲ್ಲ ಮೋಸ ಇದು. ಈಗ ಕಳೆದ ಒಂದು 6 ತಿಂಗಳಾಚೆ ಒಂದು ತಾತ್ಕಾಲಿಕವಾಗಿ CO ನೇಮಕ ಮಾಡಿದ್ರು ಇನ್ಚಾರ್ಜ್ ಆಗಿ. ಯಾಕೆ ಸಡನ್ ಆಗಿ ತೆಗೆಸಿದ್ರು? ಇಲ್ಲ, ಸರ್ಕಾರ ನಾನೇನು ದೂರು ಕೊಟ್ಟನಲ್ಲ, ದೂರ ಮೇಲೆ ಸರ್ಕಾರ ಏನು ಮಾಡ್ತು ಅಂತ ಹೇಳಿದ್ರೆ, ಬೊಮ್ಮಸಂದ್ರ ರಮೇಶ್ CO ಅವ್ರನ್ನ ಇನ್ಚಾರ್ಜ್ ಹಾಕಿದ್ರು. ಇನ್ಚಾರ್ಜ್ ಹಾಕಿದಾಗ ಏನು ಮಾಡೋದು, ಸ್ವಲ್ಪ ಒತ್ತಡ ಹಾಕ್ಬಿಟ್ಟು ಅದನ್ನ ಸ್ಟಾಪ್ ಮಾಡಿಸಿದ್ರು. ಇವ್ರು ಮತ್ತೆ ಕೋರ್ಟ್ಗೆ ಹೋದಾಗ ಆಲ್ರೆಡಿ ಚಾರ್ಜ್ ಇದ್ದಿರಲ್ಲ, ಮತ್ತೇನು ಅವಶ್ಯಕತೆ ಅಂತ ಸ್ಟಾಪ್ ಆಯ್ತು ಅಷ್ಟೇ. ಅಲ್ಲ, ಅದನ್ನೇನು ಹಾಕ್ಬೇಕಂದ್ರೆ ಹೊಸದಾಗಿ ಹಾಕ್ಬೇಕು ಅದನ್ನು. ಮತ್ತು ಇನ್ನೊಂದು ವಿಷಯ ಗೊತ್ತಾ, ನನಗೆ ಎಲೆಕ್ಷನ್ ನಡೀತು. ಎಲೆಕ್ಷನಲ್ಲಿ ನೀತಿ ಸಮಿತಿ ಇದೆ. ನೀತಿ ಸಮಿತಿ ಇದ್ರು ಇವರು 2 ಕೋಟಿ ರೂಪಾಯಿ ಸ್ಕೈ ವಾಕರ್ ಓಪನ್ ಮಾಡಿದ್ದಾರೆ. ಸ್ಕೈ ವಾಕರ್ 2 ಕೋಟಿ ರೂಪಾಯಿ ಇದ್ದಿದ್ದು ನಿಮ್ಗೆ ಗೊತ್ತಾ, ಬಂದಿದ್ರಲ್ಲ. ನಾನು ಅದ್ರ ಬಗ್ಗೆ DC ಸಮೇತ ದೂರ ಹಾಕಿದ್ದೀನಿ ನೋಡಿ, ಮೇಲ್ ಹಾಕಿದ್ದೀನಿ. ಅಲ್ಲ, ನೀತಿ ಸಮಿತಿ ಇದ್ದಾಗ ಓಪನ್ ಮಾಡೋಕ್ಕಾಗುತ್ತಾ? ಸರ್ಕಾರಿ ದುಡ್ಡಲ್ಲಿ, ಟ್ಯಾಕ್ಸ್ ದುಡ್ಡಲ್ಲಿ ಮಾಡಿ. ಮತ್ತೆ ಅದೇ ಟೈಮಲ್ಲಿ ಇವ್ರು ಮೀಟಿಂಗ್ ಸಹ ಇಟ್ಕೊಂಡಿದ್ರು. ನಾನು ದೂರು ಕೊಟ್ಟಾದ್ಮೇಲೆ ಮೀಟಿಂಗ್ ಸ್ಟಾಪ್ ಮಾಡಿದ್ರು. ಇದಂತೂ ಮಾಡಿಬಿಟ್ಟಿದ್ರು. ಇದು ಅದು ಎಷ್ಟೊಂದು ಇದು. ಅದು 2 ಕೋಟಿ ರೂಪಾಯಿ ಕೆಲಸ. ಮತ್ತು ಆ 2 ಕೋಟಿ ರೂಪಾಯಿದು ನಾನು ಅವ್ರು ಕೇಳಿದೆ, ಒಂದು RTI ಕೇಳಿದೆ. ನನಗೆ ಮಾಹಿತಿ ಕೇಳಿದಾಗ ಕೊಟ್ಟಿಲ್ಲ. ಆಗ ನಾನು RTI ಕೇಳಿದೆ, ನಾನು ಸ್ಕೈ ವಾಕರ್ ಮಾಡೋದಲ್ಲ, MB ಬೇಕು ನನಗೆ, ಇದೆಲ್ಲ ಕೊಡಿ, ಆಕ್ಷನ್ ಪ್ಲಾನು, ಟೆಂಡರು, ಇಷ್ಟ ಮಟ್ಟದ ಕೊಡಿ ಅಂತಂದರೆ, ಸದ್ಯಕ್ಕೆ ಯಾವುದು ಅದೇನು ಮಾಡಿಲ್ಲ, ಅದು ಇನ್ನು ಪ್ರೋಸೆಸ್ ನಡೀತಾ ಇದೆ, ಕೊಡ್ತೀವಿ ಅಂತ ರಿಪ್ಲೈ ಕೊಟ್ಟಿದ್ದಾರೆ. ಒಂದು ಆಕ್ಷನ್ ಪ್ಲಾನ್ ಬಜೆಟ್ ಹೆಂಗ್ರಿ ಮಾಡೋಕ್ಕಾಗುತ್ತೆ ಕೆಲಸ ಅದು? ಏನು ಮಾಡೋಕ್ಕಾಗುತ್ತೆ? ಹೌದು. ಒಟ್ಟಾರೆ ರಮಾದೇವಿ ಅವರ ನೇತೃತ್ವದಿಂದ ಸರ್ಕಾರ ನನ್ನ ಪ್ರಯರ್ ಏನ್ ತಿಳಿದ್ರೆ ಹೈಕೋರ್ಟಲ್ಲಿ ಹಾಕೊಂಡಿರೋದು 2013 ಇವ್ರೇನ್ ತಗೊಂಡಿದ್ರ ಪೇಮೆಂಟ್ ಏನು 2,77,000 ಇವ್ರಿಗೆ ಏನು ಸುಮ್ಮನೆ ಬರುತ್ತಾ ಇದು? ಏನು ಕೆಲಸ ಇಲ್ಲ ಅವ್ರಿಗೆ. 2013 ಎಷ್ಟು ಟ್ರ್ಯಾಕ್ ನಮ್ಮ ಸ್ಯಾಲರಿ ತಗೊಂಡಿದ್ರಲ್ಲ ಎಲ್ಲ ಸಿಬ್ಬಂದಿಗಳು, ಮತ್ತೆ ಪುನಃ ಅವರಿಂದ ವರ್ಷ ಪಡಿಸ್ಕೊಬೇಕು. ಇವಾಗ ಏನು ಟ್ಯಾಕ್ಸ್ ಕಲೆಕ್ಟ್ ಮಾಡಿದಾರಲ್ವಾ, ಏನು ಖರ್ಚು ಮಾಡಿದಾರಲ್ವಾ, ಯಾವುದು ಕೂಡ ಲೀಗಲ್ ಆಗಿ ಯಾವುದು ಮಾಡಿಲ್ಲ. ಇವಾಗ ಏನು ಬಾಕಿ ಬರಬೇಕಲ್ವಾ, ಆ ಬಾಕಿ ಅವರಿಂದ ಅಥವಾ ಕಂಪ್ನಿಗಳಿಂದ ವಸೂಲು ಮಾಡಬೇಕು. ಪ್ರೇಯರ್ ನಂದು
ಅಲ್ಲ ಟೌನ್ಶಿಪ್ ಅಂತ ಮಾಡಿದ್ರು. ಟೌನ್ಶಿಪ್ ಅಂತ ಮಾಡಿದ್ರು ಅದನ್ನು. ಟೌನ್ಶಿಪ್ ಅಂತ ಹೇಳಿದ್ರೆ ಅವರಿಗೆ ಒಂದು ಮಾಡಿದಾಗ 2013 ಮಾಡೋದು ಅಷ್ಟೇ. ಬಿಟ್ಟರೆ ಮುನ್ಸಿಪಲ್ ಆಕ್ಟ್ ಅದೇ ಸಪೋರ್ಟ್ ಸ್ಪೆಷಲ್ ಏನಿಲ್ಲ ಅವರಿಗೆ. ಹೌದು ಹೌದು ಹೌದು. ಅಲ್ಲ ಟೆಂಪರವರೆಗೆ ಯಾರು ಕೊಟ್ಟು ಚಾರ್ಜ್ ಅವ್ರಿಗೆ ಹೋಗ್ಲಿ, ಚಾರ್ಜ್ ಕೊಟ್ಟಿಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ ಏನಿಲ್ಲ, ಆದೇಶನೇ ಇಲ್ಲ. ಮಾಡಿರೋದು ಆದೇಶನೇ ಇಲ್ವಲ್ಲ, ದುರ್ಬಳಕೆ. ಹೌದು, ಇದೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಒಟ್ಟಾಗಿ ಸೇರ್ಕೊಂಡು ಮಾಡ್ತಾರೆ ಅಷ್ಟು ಕೆಲಸ ಇದು. ಹೌದು, ಕ್ರಮ ಕೈಗೊಳ್ಬೋದಲ್ಲ ಈ ತರ. ಅದಕ್ಕೆ ಏಕಾಏಕಿ ಒಬ್ಬ ಸರ್ಕಾರ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡ್ರೆ ಈ ಒಂದ್ ಚೇರ್ ಹೋಗಿ ನಾನು ಏನ್ ಗೊತ್ತಿಲ್ಲ ಖಾಸಗಿ ಹೋಗಿ ಕುತ್ಕೊಂಡ್ರೆ ಅದು ಕಾನೂನು ಉಲ್ಲಂಘನೆ ಅಲ್ವಾ? ಅವ್ರ ಮೇಲೆ ಕ್ರಮ ಕೈಗೊಳ್ಬೋದಲ್ಲ. ಈಗ ಕಾನೂನು ಏನ್ ಮಾಡೋದೇ ಮಾಡ್ಬೋದು ಅಷ್ಟೇ. ಅದನ್ನ ಅವ್ರು ಬಲಾಢ್ರ ಅಲ್ವಾ? ಹಾ ಪ್ರತಿ ವರ್ಷ 300 ಕೋಟಿ ತೆರಿಗೆಯನ್ನು ವಸೂಲಿ ಮಾಡ್ತಾರೆ ಅಂತಾರೆ. 300 ಕೋಟಿಯಲ್ಲಿ ಕ್ರಿಯಾಜನಗಳು ಬರಬೇಕು ಮತ್ತೆ ಏನೇನು ಡೆವಲಪ್ಮೆಂಟ್ಸ್ ಅನ್ನು ವರ್ಕ್ ಮಾಡಿದ್ದಾರೆ ಅಂತ ಕಾನೂನುಬದ್ಧವಾಗಿ ನಿಮ್ಗೆ ಮಾಹಿತಿ ಇದೆಯಾ ಸರ್? ಗುರು, ಕಾನೂನುಬದ್ಧವಾಗಿ 1% ಕೂಡ ಮಾಡಿಲ್ಲ ಅವರು. ಅವ್ರು ಏನ್ ಮಾಡಿದ್ರಲ್ವಾ ಅದೆಲ್ಲ ಅವ್ರ ಸ್ವಂತಕ್ಕೆ ಮಾಡೋದು ಬಿಟ್ರೆ ನಿಯಮಾನುಸಾರ ಕಾನೂನುಬದ್ಧವಾಗಿ ಏನೂ ಮಾಡಿಲ್ಲ. ಮತ್ತೆ ಆ ಎಮ್ಮ ಆಗಿರೋದು ಇಲ್ಲಿಗೆ. ಮತ್ತೆ ಇನ್ನೊಂದೇನು ಗೊತ್ತಾ, ಒಂದು ತುಂಬಾ ಒಂದು ಆಶ್ಚರ್ಯಪಡೋ ವಿಷಯ, ಮೆಂಬರ್ ಸಮೇತ ಚೆಕ್ ಸೈನ್ ಹಾಕ್ತಾರೆ ಅಲ್ಲಿ. ಎಲ್ಲಿ ಪವರ್ಸ್ ಇದೆ? ಸಿಇಒ ಪವರ್ಸ್ ಇದೆ. ಸಿಇಒ ಸರ್ಕಾರಿ ಅಧಿಕಾರಿ ಬಂದ್ರೆ ಚೆಕ್ಗೆ ಸೈನ್ ಹಾಕಿ ಕ್ಲೇಮ್ ಮಾಡ್ಬೋದು. ಅಲ್ಲಿ ಸಿಇಒನು ಚೆಕ್ ಸೈನ್ ಹಾಕ್ತಾರ, ಸದಸ್ಯರು ಕೂಡ ಸೈನ್ ಹಾಕ್ತಾರಲ್ಲ ಚೆಕ್ಗೆ. ಸದಸ್ಯರು ಹೌದು ಹೌದು. ನೋಡಿಯಪ್ಪ, ಎಲ್ಸಿಟ ಅಂತ ಏನ್ ಫಾರ್ಮ್ ಐತಲ್ಲ ಅದು ಮಾತ್ರ ಲೀಗಲ್, ಮಿಕ್ಕಿದಲ್ಲ ನಡೀತಾ ಇರೋದಲ್ಲ ಇಲ್ಲೀಗಲ್, ಎಲ್ಲ ಇಲ್ಲೀಗಲ್, ಅಕ್ರಮ. ನೋಡಿ, ಇದು ಸರ್ಕಾರದ್ದು ಟ್ಯಾಕ್ಸ್. ಇವತ್ತು ನಾನು ಸುಮ್ಮನೆ ಆದ್ರೂ ನೀವು ಸುಮ್ಮನೆ ಆದ್ರೂ 10 ವರ್ಷ ಆಗಲಿಲ್ಲ, ಕಟ್ಟಲೇಬೇಕು ಟ್ಯಾಕ್ಸ್. ಅವರು ಇವ್ರು ಏನು ಮಾಡಿದ್ರಲ್ವ, ಅದು ಪ್ರೋಸೆಸ್ ಏನು ಮಾಡಿದ್ರಲ್ಲ ಅದು ತೆಗೆದುಕೊಳ್ಳಲೇಬೇಕು, ಪನಿಷ್ಮೆಂಟ್ ಆಗೇ ಆಗುತ್ತೆ ಅದು. ಸರ್, ನಿಮ್ಮ ಮುಖ್ಯ ಅಜೆಂಡಾ ಒಂದು ಅವರು ಹುದ್ದೆಯಿಂದ ಅಲ್ಲ, ನನಗೆ ಮುಖ್ಯ ನಂದು ಉದ್ದೇಶ ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿ ಬಂದು ಕುತ್ಕೊಬೇಕಲ್ಲಿ. ಸರ್ಕಾರಿ ಅಧಿಕಾರಿ ಬಂದಾಗ ಏನ್ ನಡೀತಾ ಇದಲ್ವ ಇವೆಲ್ಲ ಕಂಪ್ಲೀಟ್ ಸ್ಟಾಪ್ ಆಗುತ್ತೆ. ನಿಯಮಬದ್ಧವಾಗಿ ನಡೆಯಿಲ್ಲ ಅಷ್ಟೇ. ನಾನು ಸರ್ಕಾರಿ ಅಧಿಕಾರಿ ಯಾರು ಬೇಕಾದ್ರೂ ಬರಲಿ, ಸರ್ಕಾರಿ ಅಧಿಕಾರಿ ಬರ್ಬೇಕಲ್ಲಿ. ಮತ್ತೆ 13ರಿಂದ ನಡೆದಿರುವಂತ ಇದನ್ನ ತನಿಖೆ ಆಗಬೇಕು, ಏನು ಆಡಿಟ್ ಮಾಡಬೇಕು ಅಂತ. ಹೌದು, ಇಲ್ಲಿ ನಗರಾಭಿವೃದ್ಧಿ ಇಲಾಖೆ ಕೇಳಿದೆ, ಇದು ಬರುತ್ತಾ ಇಲ್ಲ ಅಂತ. ಮತ್ತೆ ಅವ್ರು ಕೂಡ 2014 ಕೊಟ್ಟಿದ್ದಾರೆ, ಇದು ಮುನ್ಸಿಪಲ್ ಆಕ್ಟ್ ಕೆಳಗೆ ಬರುತ್ತೆ. ಎಲ್ಲ ಆಕ್ಟ್ಗಳನ್ನ ಕೋಟ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಸರ್ಕಾರ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ಇವರಿಗೆ ಅನಿಲ್ ಕುಮಾರ್. ವಿಷಯ ಮಾಹಿತಿ ಹಕ್ಕು ಅಧಿನಿಯಮದಡಿ 2005 ಅರ್ಜಿ ಕುರಿತು ಉಲ್ಲೇಖ 11/12/2015 ಮೇಲ್ಕಂಡ ವಿಷಯ ಸಂಬಂಧಿಸಿದಂತೆ ನಿಮ್ಮ ಉಲ್ಲೇಖಿತ ಅರ್ಜಿಯನ್ನು ಪರಿಶೀಲಿಸಲಾಗಿದೆ. ಕರ್ನಾಟಕ ಪುರಸಭೆಗಳ ಅಧಿನಿಯಮ 1964 ಪ್ರಕರಣ 364A ರಿಂದ 364Q ರಲ್ಲಿ ಈ ಸಿಟಿ ಕೈಗಾರಿಕಾ ಪಟ್ಟಣ ಪ್ರದೇಶ ಪ್ರಾಧಿಕಾರ ಕುರಿತು ಈ ಕೆಳಕಂಡಂತೆ ವಿವರಿಸಲಾಗಿದೆ. ನೋಡಿ, ಎಲ್ಸಿಟಾ ಒಂದು ಸರ್ಕಾರಿ ಅಧಿಕಾರಿ ಒಂದು ವೇಳೆ ಇದ್ರೂ ಸಹ ಎಲ್ಸಿಟಾ ಬಂದು ಬಿಡಿ ವ್ಯಾಪ್ತಿ. ಬಿಡಿ ಅಧಿಕಾರಿ ಕೊಡಬೇಕು ಪ್ಲಾನ್ನ, ಓಸಿ ಅವ್ರು ಕೊಡಬೇಕು. ಇ ಎಮ್ ಹೆಂಗೆ ಕೊಡೋಕೆ ಬರುತ್ತೆ? ಇ ಎಮ್ ಸುಮಾರು 80 ವರ್ಷ ಏಜು. ಇ ಎಮ್ ಪ್ಲಾನ್ ಕೊಡ್ತಾ ಏನಾಗ್ತಾಳೆ, ಇ ಎಮ್ ಓಸಿ ಕೊಡೋದು ಏನಿದು? ಏನದು ಗುಡಿಸ್ಲಾ ಇಲ್ಲ 1 ಫ್ಲೋರ್ 2 ಫ್ಲೋರ್ ಮನೇನ? ಅದು 10 ಫ್ಲೋರ್ 15 ಫ್ಲೋರ್ ಬಿಲ್ಡಿಂಗ್ ಕಟ್ಟೋ ಜಾಗದಲ್ಲಿ ಎಮ್ ಕೊಡೋ ಪವರ್ಸ್ ಏನಿದೆ? ಹೌದು, ನಮ್ಮಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಾವು 11 ಮೀಟರ್ ನಮ್ಮ ಪಂಚಾಯತಿಯಿಂದ ಕೊಡಬಹುದು. 11 ಮೀಟರ್ ಮೇಲೆ ನಮ್ಗೆ ಬರಲ್ಲ. ಅದು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಇದ್ರೆ, ಈ ಖಾತಾ ಇದ್ರೆ ಅಲ್ಲಿ ಏನೂ ಇಲ್ಲ. 50 ಮೀಟರ್ ಬಿಟ್ಕೊಡಕ್ಕಾಗುತ್ತಾ ಪೋರ್ಸ್ ಅವರಿಗೆ? ಇದರಲ್ಲಿ ಸುಮಾರು ಒಂದು 20 ಅಂಶಗಳು, 20 ಅಂಶಗಳನ್ನ ಒಂದು ಪಟ್ಟಿ ಮಾಡಿ ಚೀಫ್ ಸೆಕ್ರೆಟರಿ ಮತ್ತು CMಗೆ ದೂರು ಕೊಟ್ಟಿದ್ದೀನಿ. ಈ 20 ಅಂಶಗಳಲ್ಲಿ ಯಾವುದಾದ್ರೂ ಒಂದು ಸುಳ್ಳಾದ್ರೂ
ನನ್ನ ಮೇಲೆ ಯಾವುದೇ ರೀತಿ ಅವ್ರು ಕಾನೂನು ರೀತಿ ಕ್ರಮ ಜರುಗಿಸ್ಬೋದು. 20 ಅಂಶಗಳು ಎಲ್ಲ ನಿಜ.